ಡಿನೋಟಿಫಿಕೇಶನ್ ಪ್ರಕರಣ ನಾನೊಬ್ಬನೇ ಮಾಡಿಲ್ಲ. ಬೆಂಗಳೂರಿನಲ್ಲಿ ಎಲ್ಲಾ ಕಾಲದಲ್ಲೂ ಡಿನೋಟಿಫಿಕೇಶನ್ ನಡೆದಿದೆ. ಹೀಗಂತ ಸಚಿವ ಸೋಮಣ್ಣ ಡಿನೋಟಿಫಿಕೇಶನ್ ಕ್ರಮವನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ತನ್ನ ವಿರುದ್ಧ ದೂರು ದಾಖಲಾಗಿರುವುದು ವ್ಯವಸ್ಥಿತ ಪಿತೂರಿ, ನನ್ನನ್ನು ಜೈಲಿಗೆ ಕಟ್ಟುವುದು ಸುಲಭವಲ್ಲ ಅಂತ ಗುಡುಗಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಅವರು ನನ್ನದೇನೂ ತಪ್ಪಿಲ್ಲ, ಡಿನೋಟಿಫಿಕೇಶನ್ ಜಾಗದಲ್ಲಿ ಕಾಂಪ್ಲೆಕ್ಸ್ ಕಟ್ಟಿಸಿಲ್ಲ, ವೃಥಾ ದೂರು ದಾಖಲಿಸಿದ್ದಕ್ಕೆ ನಾನೇನು ಹೆದರಲ್ಲ ಅಂದ್ರು. ಅಲ್ಲದೆ ಗಣಿ ವರದಿಯಲ್ಲಿ ನನ್ನ ಹೆಸರಿದ್ರೆ ತೋರಿಸಿ ಅಂತ ಪ್ರತಿಪಕ್ಷಗಳಿಗೆ ಸೋಮಣ್ಣ ಸವಾಲು ಹಾಕಿದ್ರು. ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವನಾಗಿ ಕೆಲಸ ಮಾಡಿರೋನು, ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವ BD ಅಂತ ಏನು ಹೇಳ್ತೀರಿ, ಇದರ ಮಂತ್ರಿಯಾಗಿಯೂ ಕೂಡ ನಾನು ಕೆಲಸ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಒಂದೇ ಒಂದು ಸಣ್ಣ ತಪ್ಪನ್ನು ಮಾಡಿಲ್ಲ. ಈ ಏನು ಜ್ಞಾನ ಭಾರತಿ ಬಡಾವಣೆ 900 ಎಕರೆ 30 ಗುಂಟೆ ಜಾಗ ಬಡಾವಣೆಯನ್ನು ಮಾಡೋದಕ್ಕೋಸ್ಕರವಾಗಿ 1993ರಲ್ಲಿ ಅಂದಿನ ಸರ್ಕಾರ ಕ್ರಮ ತಗೋತು. ಅದನ್ನು 1997ಕ್ಕೆ ಪ್ರಕ್ರಿಯೆ ಮುಗಿಸ್ತು. ಅದಾದ ಮೇಲೆ ಏನು ಹೊರಗೆ ನನ್ನ ನಾಗದೇವನಹಳ್ಳಿ ಸರ್ವೆ ನಂಬರ್ 377 ಅಂತ ಏನು ಹೇಳ್ತಾರೆ, 377ರಲ್ಲಿ 3 ಸೈಟನ್ನು ಕೂಡ ಇವತ್ತಿಗೂ ಮಾಡಿಲ್ಲ. ಇದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗವನ್ನು ಸನ್ಮಾನ್ಯ SM ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ 37 ಎಕರೆ 30 ಗುಂಟೆನ ಜಾಗ ಬಿಡಬೇಕು ಅಂತ ಮಾಡಿ ಆದೇಶ ಮಾಡುವಾಗ ಕೊನೆ ಗಳಿಗೆಯಲ್ಲಿ ಇದನ್ನು ಹೊರತುಪಡಿಸಿ ಬಾಕಿ ಎಲ್ಲವನ್ನು ಕೂಡ